I'm a fool for your love. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮುಕ್ತ ಗಂಗೋತ್ರಿ ಮೈಸೂರು ವತಿಯಿಂದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಿಂದ ಸಮಾಜ ಕಾರ್ಯ ಗ್ರಾಮೀಣ ಶಿಬಿರ 12/12/2024 ಜರುಗಿದೆ. ಈಗಾಗಲೇ ನಾವು ಇನಾಗ್ರೇಷನ್ ಅನ್ನ ಮಾಡಿದ್ದೆವು. ಇಲ್ಲಿ ಬಂದಂತಹ ಎಲ್ಲ ಹಿರಿಯ ಮುತ್ಸದ್ದಿಗಳೇ ಮತ್ತು ಮುಖ್ಯ ಅತಿಥಿಗಳಾಗಿ ಬಂದಂತಹ ಬಸವರಾಜ ಮುಖ್ಯ ಅಧಿಕಾರಿಗಳು, ಗೋಗಾದಿ ಪಟ್ಟಣ ಪಂಚಾಯಿತಿ ಮೈಸೂರು ಹಾಗೂ ಮಾಜಿ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರೇ, ಇಂಜಿನಿಯರ್ ಆದಂತಹ ಅಕ್ಷಯ್ ಅವರೇ, ನಮ್ಮ ವಿಶ್ವವಿದ್ಯಾಲಯದ ಡೀನ್ ಆದಂತಹ ಶ್ರೀಮತಿ ಪ್ರೊಫೆಸರ್ ಎನ್ ಲಕ್ಷ್ಮಿ ಅವರೇ ಮತ್ತು ಪ್ರೊಫೆಸರ್ ರಮಾನಾಥನ್ ನಾಯ್ಡು ಅವರೇ, ಈ ಕಾರ್ಯಕ್ರಮದ ರೂವಾರಿಯಾದಂತಹ ಪ್ರೊಫೆಸರ್ ಬಸಪ್ಪ ಎಸ್ ಗುಂಜಾಳ ಅವರೇ ಹಾಗೂ ಮಾನ್ಯ ಗಣ್ಯರೇ, ಈ ಭೋಗಾದಿಯ ಗಣ್ಯ ವ್ಯಕ್ತಿಗಳೇ ಹಾಗೂ ಆಹ್ವಾನಿತರೇ ಹಾಗೂ ನನ್ನ ನೆಚ್ಚಿನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ, ಈಗಾಗಲೇ ಗುಂಜಾಳ ಅವರು ಹೇಳಿದ್ರು, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಮಾಜ ಕಾರ್ಯ ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್ ನಾವು. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗಾಗಲೇ ಹೇಳಿದ್ರು 700 ವಿಶ್ವವಿದ್ಯಾಲಯಗಳಲ್ಲಿ ಸಮಾಜ ಕಾರ್ಯ ಯುಜಿ ಮತ್ತು ಪಿಜಿ ಕೋರ್ಸ್ಗಳನ್ನ ಪ್ರಾರಂಭವಾಗಿದೆ. ನಮ್ಮ ಏನು ಮುಕ್ತ ವಿಶ್ವವಿದ್ಯಾಲಯದಿಂದ ಪ್ರಾರಂಭ ಆಗಿಲ್ಲ ಅಂತ ನನಗೆ ಮಾಹಿತಿ ಬಂದ ತಕ್ಷಣನೇ ನಾನು ಗುಂಜಾಳ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ, ಇಲ್ಲ ಸರ್ ತಾವು ಹೇಳಿದ್ರೆ ನಾನು ಪ್ರಾರಂಭ ಮಾಡ್ತೀನಿ ಬಂದು, ಅವರು ಆಲ್ರೆಡಿ ಕುವೆಂಪು ವಿಶ್ವವಿದ್ಯಾಲಯದ ರಿಟೈರ್ಡ್ ಪ್ರೊಫೆಸರ್, ಒಂದು ಇಮಿಡಿಯೇಟ್ ಆಗಿ ಸಿಲೆಬಸ್ ಅನ್ನ ತಮಗೆಲ್ಲ ಏನು ವ್ಯವಸ್ಥೆ ಬೇಕಾಗಿತ್ತು, SLM ಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಅವರ ಸಿನ್ಸಿಯರ್ ಕೆಲಸಕ್ಕೆ ನಾವು ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ, ಅವರಿಗೆ ಕಾಂಗ್ರಾಚುಲೇಷನ್. ಯಾಕಂದ್ರೆ ಯಾವುದೇ ವ್ಯಕ್ತಿಗಳನ್ನ ಅವರ ಕೆಲಸ, ಈಗ ನಾವು ಹುಟ್ಟಿ ಸಾವಿನ ನಡುವೆ ನಮ್ಮ ಕೆಲಸಕ್ಕೆ ರೆಕಗ್ನೇಷನ್ ಇದೆ. ಯಾರೇ ಇರಲಿ, ಕುವೆಂಪು ಇರಲಿ, ಸರ್ವಪಲ್ಲಿ ರಾಧಾಕೃಷ್ಣ ಇರಲಿ, APJ ಅಬ್ದುಲ್ ಕಲಾಂ ಇರಲಿ, ಯಾರೇ ವ್ಯಕ್ತಿಗಳನ್ನ ಅವರ ವ್ಯಕ್ತಿತ್ವವನ್ನ ಯಾವಾಗ ಗುರುತಿಸ್ತೇವೆ ಅಂದ್ರೆ ಅವರ ಕೆಲಸ ಕಾರ್ಯಕ್ಕೆ. ನಮ್ಮ ಈಗ ಬಾಡಿ ಎಲ್ಲ ನಶಿಸಿ ಹೋಗೋದು ನಮ್ದು. ಯಾರೇ ಇರೋರು ಯಾರು ಶಾಶ್ವತರಲ್ಲ. ಈಗ SN ಕೃಷ್ಣ ಸರ್ ಅಂತ ದೊಡ್ಡ ಚೀಫ್ ಮಿನಿಸ್ಟರ್ ಇದ್ರು, ಅವರು ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ಯಾರೇ ಇರಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಪ್ರೆಸಿಡೆಂಟ್ ಆಗಲಿ, ಯಾರು ಉಳಿಯಂಗಿಲ್ಲ, ಶಾಶ್ವತ ಏನೂ ಇಲ್ಲ. ಆದ್ರೆ ನಾವು ಹುಟ್ಟಿ ಮತ್ತು ಸಾವಿನ ನಡುವೆ ಏನು ನಾವು ಸಮಾಜಕ್ಕೆ ಕೊಟ್ಟಿದ್ದೇವೆ ಅದು ಬಹಳ ಇಂಪಾರ್ಟೆಂಟ್. ಅದರ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಸಮಾಜ ಕಾರ್ಯ ವತಿಯಿಂದ ಹಳ್ಳಿಯಲ್ಲಿ ಭೋಗಾದಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಭವವನ್ನ ಹಳ್ಳಿಯ ಅನುಭವವನ್ನ ಆಗಬೇಕು, ಅವರು ಹೇಗೆ ಸಮಾಜದಲ್ಲಿ ಬದುಕಬೇಕು, ಸಮಾಜದಲ್ಲಿ ನಾವು ಹೇಗೆ ಅನುಸರಿಸಿಕೊಂಡು ಹೋಗ್ಬೇಕು ಎಂಬುದು ಈ ಸಮಾಜ ಕಾರ್ಯದ ಏನು ಉದ್ದೇಶ ಇರ್ತದೆ. ಈಗ ಗ್ರೂಪ್ ಮಾಡ್ತಾರೆ, ಅನಿಸ್ತದೆ ನನಗೆ, ಗ್ರೂಪ್ ನಲ್ಲಿ ಡಿಸ್ಕಷನ್ ಮಾಡ್ತಾರೆ. ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ನಾವು ಅಣ್ತಮ್ಮರು ಅಕ್ಕ ತಂಗಿರಾಗಿ ಇರ್ತೇವಲ್ಲ, ಹಾಗೆ ಸಮಾಜದಲ್ಲಿ ನಾವು ಏನ್ ಮಾಡಬೇಕು, ಸಮಾಜ ಕಾರ್ಯ ಏನು ಓದ್ತಾ ಇದ್ದವರು ಸಮಾಜವನ್ನೇ ನಾವು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳ್ಬೇಕಾಗ್ತದೆ. ಅಂದ್ರೆ ಆ ತರ ನಡ್ಕೊಳ್ಬೇಕಾಗ್ತದೆ. ನಮ್ಮ ದೃಷ್ಟಿಕೋನವನ್ನ ನಾವು ಸಮಾಜ, ನನ್ನ ಅಣ್ಣ ಅಕ್ಕ ತಂಗಿ ತಾಯಿ ಹೀಗೆಲ್ಲ ತಿಳ್ಕೊಂಡು ನೋಡಿದ್ರೆ ಸಮಾಜ, ನಮ್ಮ ಸಮಾಜವನ್ನ ಏನಾಗ್ತದೆ ಅಂದ್ರೆ ರಾಮರಾಜ್ಯವನ್ನು ಮಾಡ್ಕೊಳ್ಬೇಕಾಗ್ತದೆ. ಆ ಗಾಂಧೀಜಿ ಕನಸೇನಿತ್ತಂದ್ರೆ ರಾಮರಾಜ್ಯವನ್ನು ಮಾಡಬೇಕು. ಯಾವಾಗ ರಾಮರಾಜ್ಯ ಆಗ್ಬಹುದು ಅಂದ್ರೆ ನಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೋಬೇಕು. ನಮ್ಮ ಏನು ಒಬ್ಬರಿಗೆ ನೋಡಿ ಇನ್ನೊಬ್ಬರು ದ್ವೇಷ ಪಡುವಾಗ, ಅಂದ್ರೆ ಅಸೂಯೆ ಪಡುವಾಗ, ಬಸವಣ್ಣ ಹೇಳ್ತಾನೆ, ಕಳಬೇಡ ಕೊಳಬೇಡ ವಿಷಯ ಅಂತ ಹೇಳಬೇಡ, ಮುನಿಯಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಮಡಿ ಸಮೇತ ಇದರ ಹೇಳಬೇಡ, ಇದೇ ಅಂತ ಸುದ್ದಿಗೆ ಮೇಲೆ ನಮ್ಮ ಮೃತ್ಯು ಪಡೆ ಅಂತ ಹೇಳ್ತಾನೆ. ಯಾಕಂದ್ರೆ ದೇವರಲ್ಲಿ ನಾವು ಯಾವುದೇ ವಿಷಯಗಳು ಮನುಷ್ಯನ ಜೀವನವನ್ನ ಶಾಶ್ವತ ಅಲ್ಲ. ಅದರ ಸಲುವಾಗಿ ನಾವು ಯಾವಾಗಲೂ ಮನುಷ್ಯರನ್ನ ಪ್ರೀತಿ ಮಾಡುವುದು. ಪ್ರೀತಿ ಅಂದ್ರೆ ಪ್ರೀತಿ ಅಂದ್ರೆ ಅಕ್ಕ, ಅಣ್ಣ, ತಂಗಿ, ತಾಯಿ ಇವರೆಲ್ಲರೂ ಎಲ್ಲಾ ತರದ ಪ್ರೀತಿಯನ್ನು ಕೊಡಬೇಕು. ಹೀಗಾಗಿ ದೊಡ್ಡವರಿಗೆ ನಾವು ಗೌರವವನ್ನು ಕೊಡಬೇಕು. ಸಮಾಜದಲ್ಲಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮ್ಮಲ್ಲಿ ನಮ್ಮ ಭಾವನೆಯನ್ನ, ಅಂದ್ರೆ ಹೈಯರ್ ಎಜುಕೇಶನ್ ಮಾಡೋದ್ರಿಂದ ಬರೀ ಜಾತಿಗೆ ಅಲ್ಲ, ನಮ್ಮ ಸಮಾಜವನ್ನ ಸದೃಢವಾಗಿ, ನಮ್ಮ ಸಮಾಜವನ್ನ
ಒಳ್ಳೆಯ ನಿಟ್ಟಿನಲ್ಲಿ ಬೆಳೆಸಬೇಕಾದ್ರೆ ಸಮಾಜ ಕಾರ್ಯ ಸೋಷಿಯಲ್ ಡಿಪಾರ್ಟ್ಮೆಂಟ್ ಅದು ಬಹಳ ಇಂಪಾರ್ಟೆಂಟ್ ಅನಿಸ್ತದೆ ನನಗೆ. ಯಾಕಂದ್ರೆ ಎಷ್ಟೋ ಇನೋವೇಷನ್ ನಡೀತಾರೆ, ರಿಸರ್ಚ್ ನಡೀತಾರೆ. ಅದರಲ್ಲಿ ಈ ರಿಸರ್ಚ್ ಇನೋವೇಷನ್ ಜೊತೆಗೆ ನಾವು ಹೇಗೆ ಬದುಕಬೇಕು, ಸಮಾಜದಲ್ಲಿ ಹೇಗೆ ಇರಬೇಕು ಅದು ನಾವು ಕಲ್ತ್ಕೊಳ್ಬೇಕಾಗ್ತದೆ. ತಮಗೆಲ್ಲ ಗೊತ್ತಿರೋದು ಅನೇಕ ಅಂಕುಡೊಂಕುಗಳು ಸಮಾಜದಲ್ಲಿ ಇರ್ತಾರೆ. ಆದ್ರೂ ನಾವು ಅಂಕುಡೊಂಕುಗಳನ್ನ ತಿದ್ದಿ ನಡೆಯುವನೇ ಮಾನವ. ನಾವು ಮರಾಠಿನ ಯಾಕಂದ್ರೆ ಬಾರ್ಡರ್ ಏರಿಯಾ ಕರ್ನಾಟಕ, ಲಾಸ್ಟ್ ಕರ್ನಾಟಕ ಮಾನುಷ ಚುಕ್ಕಿ ತಪ್ಪುತ್ತಾರೆ ಅಂದ್ರೆ ಮನುಷ್ಯನನ್ನ ತಪ್ಪಿದಂತಹ ಕೂಡಿದಂತಹ ಒಂದು ದೇಹ, ಆ ದೇಹದಲ್ಲಿ ಇದ್ದಂತಹ ತಪ್ಪುಗಳನ್ನ ತಿದ್ದಿ ನಡೆಯುವನೇ ಮಾನವ ಅಂತ ಹೇಳ್ತೇವೆ ನಾವು. ಅದರ ಸಲುವಾಗಿ ಜೀವನದಲ್ಲಿ ವಿದ್ಯಾರ್ಥಿಗಳು ಸ್ಪೆಷಲಿ ಎಲ್ಲರಿಗೆ ಪ್ರೀತಿ ಕೊಟ್ಟು ಪ್ರೀತಿಯನ್ನ ಗಳಿಸಬೇಕಾಗ್ತದೆ. ಅದರ ಸಲುವಾಗಿ ಸಮಾಜ ಕಾರ್ಯ ಇಟ್ಕೊಂಡಿರ್ತಾರೆ. ನಾವು ಸಮಾಜ ಕಾರ್ಯ ಅಂದ್ರೆ ಏನು, ಸಮಾಜ ಶಿಬಿರ ಅಂದ್ರೆ ಏನು, ಶಿಬಿರದಲ್ಲಿ ನಾವು ಕಲ್ತ್ಕೊಳ್ಬೇಕಾಗಿ ಬಹಳ ಇರ್ತದೆ. ಏನೆಲ್ಲ ಕಲ್ತ್ಕೊಳ್ಬೇಕು, ಜೀವನದಲ್ಲಿ ನಾವು ಹೇಗೆ ಬದುಕಬೇಕು, ದೊಡ್ಡವರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು. ಇವತ್ತೇನಾಗ್ತದೆ, ನಮ್ಮಷ್ಟಕ್ಕೆ ನಾವೇ ಗ್ರೇಟ್ ಅಂತ ತಿಳ್ಕೊತೇವೆ. ಯಾವುದೇ ಪೊಸಿಷನ್ ಹೋದ ತಕ್ಷಣ ನಾವು ಎಲ್ಲ ಮಾರ್ಕ್ಬಿಡ್ತೇವೆ, ಹಿಂದಿದ್ದೆಲ್ಲ ಮಾರ್ಕ್ಬಿಡ್ತೇವೆ. ಅದು ಮರಿಬಾರ್ದು. ನಮ್ಮ ಹಿನ್ನೆಲೆ ಏನು, ನನಗೆ ಯಾರು ಕಲಿಸಿದ್ದಾರೆ, ನನ್ನ ಗುರುಗಳು ಯಾರು, ನಾನು ಯಾವ ಶಾಲೆಯಲ್ಲಿ ಓದಿನಿ, ನನಗೆ ಏನು, ನನ್ನ ಭವಿಷ್ಯವನ್ನು ನಿರ್ಮಾಣ ಮಾಡಿದ್ದಾರೆ ಯಾರು ಅಂತ ನನ್ನ ತಂದೆ ತಾಯಿ ಅಂತ ಹೇಳ್ಕೊಳ್ಳೋದು ಕಡಿಮೆ. ಯಾಕಂದ್ರೆ ನಮ್ಮ ತಂದೆ ತಾಯಿ, ಗುರು ಹಿರಿಯರು ಅದೆಲ್ಲ ಹೇಳ್ಕೊಳ್ಬೇಕಾಗ್ತದೆ ಜೀವನದಲ್ಲಿ. ಅದು ನಾವು ಸಮಾಜ ಕಾರ್ಯದಲ್ಲಿ ನಾವು ಕಲಿಸಬೇಕಾಗ್ತದೆ. ನಾವು ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಅವರ ಏನು ಸೋಷಿಯಲ್ ಸರ್ವಿಸ್ ಮಾಡುವಾಗ ಅವರ ಬದಲಿ ತಾಳ್ಮೆ ಇರಬೇಕಾಗ್ತದೆ. ತಾವೆಲ್ಲ ಗೊತ್ತಿರಬಹುದು, ತಾಯಿಗಳನ್ನೇ ಬಾಳಿನೋ ಅಂತ ಹೇಳ್ತಾರೆ. ಸಮಾಜ ಕಾರ್ಯ ಮಾಡಿರೋನು ಯಾವಾಗಲೂ ತಾಳಬೇಕು ಅಂದ್ರೆ ಒಬ್ಬನೇ ಅಲ್ಲ, ಜೀವನದಲ್ಲಿ ಎಲ್ಲರೂ ತಾಳಬೇಕಾಗ್ತದೆ, ತಾಳಿ ಇರಬೇಕಾಗ್ತದೆ. ಇವತ್ತು ಸಣ್ಣ ವಿಷಯದಲ್ಲಿ ಇಮಿಡಿಯೇಟ್ ನಾವು ಹೋದ ತಕ್ಷಣ ನನ್ ಕೆಲಸ ಆಗ್ಬೇಕು, ಬ್ಯಾಂಕಿಗೆ ಹೋದ ತಕ್ಷಣ ಇಮಿಡಿಯೇಟ್ ಆಗ್ಬೇಕು. ಯಾಕಂದ್ರೆ ಇವೆಲ್ಲ ಈಗ ಜನರೇಷನ್ ಏನಾಗಿದೆ, ನಮ್ಮಲ್ಲಿ ಇಮಿಡಿಯೇಟ್ ಆಗ್ಬೇಕಂತ. ಅದು ಎಲ್ಲ ನಾವು ತಿಳ್ಕೊಳ್ಬೇಕು. ಸಿಚುವೇಶನ್ ಬೇಸ್ಡ್ ಆಕ್ಷನ್ ಅಂತೀವಿ ನಾವು. ನಮ್ಮ ಇದರಲ್ಲಿ ನಾನು ಸೈನ್ಸ್ ವಿದ್ಯಾರ್ಥಿ ಆಗೋದ್ರಿಂದ ಸಿಚುವೇಶನ್ ಯಾವ ಪರಿಸ್ಥಿತಿ ಇದೆ, ಆ ಪರಿಸ್ಥಿತಿ ಅನುಗುಣವಾಗಿ ನಾವು ಬದುಕಲು ತೆಗಿಬೇಕಾಗ್ತದೆ. ಬದುಕೋದು ಈಗ ಹಿಂದೆಲ್ಲ ಹಿಂದ್ಕೊಳ್ಳೋದು 90 ವರ್ಷ. ಈಗ ನಾನು ಫಾದರ್ ಎಲ್ಲ 98 ಇಯರ್ಸ್ ಇದ್ರು, ಮನೆ 3ನೇ ತಾರೀಕು ತೀರ್ಕೊಂಡು. ಅಂದ್ರೆ ಅವರು ನಡೆದು ಬಂದಂತ ದಾರಿ, ಅವ್ರು ಹ್ಯಾಕ್ ಬಾಳಿದ್ರು, ಹ್ಯಾಕ್ ಬದುಕಿದ್ರು, ಅದು ಇಂಪಾರ್ಟೆಂಟ್ ಇರ್ತದೆ. ಅದರ ಸಲುವಾಗಿ ನಮ್ಮ ವಿದ್ಯಾರ್ಥಿಗಳಾಗಲಿ, ನಮ್ಮ ಹಿರಿಯರಾಗಲಿ, ಅವರಿಗೆಲ್ಲ ಅವರ ಏನು ಬೋಧನೆ ಅಥವಾ ಅವರ ವಚನಗಳು ಅಥವಾ ಅವರ ಏನು ಆದೇಶ ಅಥವಾ ಸಜೆಷನ್ ಅನ್ಬೋದು, ಅವೆಲ್ಲ ನಾವು ಮಕ್ಕಳಾದವರು ಅಥವಾ ವಿದ್ಯಾರ್ಥಿಗಳಾದವರು ತಗೊಳ್ಬೇಕಾಗ್ತದೆ. ಈ ವಿದ್ಯಾರ್ಥಿಗಳ ಜೀವನದಲ್ಲಿ ಕಲಿಬೇಕಾಗಿದ್ದು ಬಹಳ ಇರ್ತದೆ. ನಾವು ಯಾವಾಗ ವಿಶ್ವವಿದ್ಯಾಲಯಕ್ಕೆ ಬಂದು ಎಂಟ್ರಿ ಆದ ತಕ್ಷಣ ನನ್ನ ಏನು ಎಜುಕೇಶನ್ ಮತ್ತು ನಾನು ಏನು ಕ್ವಾಲಿಟಿ ಎಜುಕೇಶನ್ ಎಷ್ಟು ಪಡೆದಿದ್ದೆ, ಹೋಗುವಾಗ ಏನು ಪಡ್ಕೊಂಡು ಹೋಗ್ತಾ ಇದ್ದೀನಿ, ಅದನ್ನು ನಾವು ಅಸೆಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ವಿಶ್ವವಿದ್ಯಾಲಯ ಎಜುಕೇಶನ್ ಬಹಳ ದೊಡ್ಡ ಎಜುಕೇಶನ್ ಅಂದ್ರೆ PG ಎಜುಕೇಶನ್ ಅಂತ ಹೈಯೆಸ್ಟ್ ಡಿಗ್ರಿ, PG ಆಗಲಿ, PhD ಆಗಲಿ, MPhil ಆಗಲಿ. ಅದಕ್ಕೆ ನಾವೆಲ್ಲರೂ ಓದ್ಕೊಂಡು ಆಗ್ಬೇಕಾದ್ರೆ ಸಮಾಜದಲ್ಲಿ ನಾವು ಬದುಕೋದು ಹೇಗೆ, ಸಮಾಜದಲ್ಲಿ ಹೇಗೆ ಇರಬೇಕು, ಸಮಾಜವನ್ನ ಹೇಗೆ ಕಟ್ಟಬೇಕು ಅಂತ ಅದು ಚಿಂತನೆಯನ್ನು ಮಾಡಬೇಕಾಗ್ತದೆ. ನಾವು ಅಂತ ಭಾವನೆಯನ್ನ ನಮ್ಮ ಸಮಾಜ ಮಕ್ಕಳು ಬೆಳೆಸ್ಕೊಳ್ತಾರೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ಅನೇಕ ವಿಷಯಗಳಿವೆ ಎಲ್ಲಿ ಸಮಾಜದಲ್ಲಿ ಅನೇಕ, ಈಗ ಯಾರೋ ವೃದ್ಧರು ಇರ್ತಾರೆ, ರೋಡ್ ದಾಟಲಿಕ್ಕೆ ಆಗಲ್ಲ, ಅವ್ರಿಗೆ ಏನ್ ಮಾಡಬೇಕು, ಸಹಾಯ ಮಾಡಬೇಕು ಅಂದ್ರೆ ಇವೆಲ್ಲ ಕಲ್ತ್ಕೊಂಡು ಹೋಗ್ಲಿಕ್ಕೆ ಹಳ್ಳಿಗೆ ಬಂದಿರ್ತಾರೆ. ಹಳ್ಳಿಗೆ ಬರೋದು ಒಂದೇ ಉದ್ದೇಶ ಅಂದ್ರೆ ಹಳ್ಳಿ ಜೀವನವನ್ನ ಅವ್ರಿಗೆ ಗೊತ್ತಿರಬೇಕು. ಎಷ್ಟೋ ಸಿಟಿ ಮಕ್ಕಳಿಗೆ ಗೊತ್ತಿಲ್ಲ, ಹಾಲೆಲ್ಲಿ ಬರ್ತಾರೆ ಅಂದ್ರೆ ಡೈರಿ ಬರ್ತಾರೆ ಅಂತ ಹೇಳ್ತಾರೆ. ಹಾಲು ಎಲ್ಲಿಂದ ಬರ್ತದೆ ಅದು ನಮ್ಗೆ ತಿಳ್ಕೊಳ್ಬೇಕಾಗ್ತದೆ. ಸಮಾಜ ಕಾರ್ಯ ಮಕ್ಕಳಂತೂ ಸ್ಪೆಷಲಿ ಹಾಲು ಎಲ್ಲಿ ಬರ್ತದೆ, ನಾವು ಹೇಗೆ ಮಾಡ್ತೇವೆ, ನನ್ನ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಕಷ್ಟಪಟ್ಟು ನಮ್ಗೆ ಓದಿಸ್ತಾ ಇದ್ದಾರೆ. ಮತ್ತು ಸರ್ಕಾರದ ಉದ್ದೇಶ ಏನಿದೆ, ಸರ್ಕಾರದ ಉದ್ದೇಶ ನಮ್ಮ ಸಮಾಜದಲ್ಲಿ ಎಲ್ಲರಿಗೆ ಎಜುಕೇಶನ್ ಕೊಡಬೇಕಾಗಿದೆ. ಯಾವುದೇ ಸರ್ಕಾರ ಇರಲಿ, ಸರ್ಕಾರ ನಮ್ಮ ಸಮಾಜವನ್ನ ಸದೃಢವಾಗಿ ಕಟ್ಟಬೇಕು, ಎಜುಕೇಶನ್ ಮಾಡಬೇಕು. ಎಜುಕೇಶನ್ ಟು ಆಲ್ ಆಫ್ ಸರ್ಕಾರ ಉದ್ದೇಶಗಳಿವೆ. ಆ ಉದ್ದೇಶವನ್ನು ಈಡೇರಿಸಬೇಕಾದ್ರೆ ನಮ್ಮಂತ ವಿಶ್ವವಿದ್ಯಾಲಯಗಳು, ರೆಗ್ಯುಲರ್ ವಿಶ್ವವಿದ್ಯಾಲಯಗಳಲ್ಲಿ 60-20 ಸೀಟ್ಗಳಿರ್ತವೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ 1000 ಲಕ್ಷಗಳ ಸೀಟ್ಗಳಿರ್ತವೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಟು ಆಲ್ ಸರ್ಕಾರ ಉದ್ದೇಶ ಈಡೇರಿಸುವ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯ ಕಾರ್ಯವನ್ನು ಮಾಡ್ತಾ ಇದೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ನಾವೇನು ಕಾರ್ಯ ಮಾಡ್ತಾ ಇದ್ದೇವೆ ಸಮಾಜ ಕಾರ್ಯ ಡಿಪಾರ್ಟ್ಮೆಂಟ್ ಇಂದ,
ತಾವೆಲ್ಲ ಅದನ್ನು ಸದುಪಯೋಗ ಪಡ್ಕೊಂಡು ಮೈಸೂರು ಒಂದೇ ಅಲ್ಲ, ನಮ್ಮ ಏನು ಇಡೀ ಕರ್ನಾಟಕದಲ್ಲಿ ನಮ್ಮ ಏಕೈಕ ವಿಶ್ವವಿದ್ಯಾಲಯ. ನಮ್ಮಲ್ಲಿ ಈಗಾಗಲೇ ತಮ್ಗೆ ಗೊತ್ತಿರಬಹುದು, ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ A+ ಆಗಿದೆ. ಹೋದ ವರ್ಷ 23 ಸಾಲಿನಲ್ಲಿ ನಾವು 22 ಮೇನಲ್ಲಿ ನ್ಯಾಕ್ A+ ಅನ್ನ ಪಡ್ಕೊಂಡಿದ್ದೆವು. ಇಡೀ ಇಂಡಿಯಾದಲ್ಲಿ ನಮ್ಮದೇ ಸೆಕೆಂಡ್ ಹೈಯೆಸ್ಟ್. ನಮ್ಮ ವಿಶ್ವವಿದ್ಯಾಲಯ ಓಪನ್ ಯೂನಿವರ್ಸಿಟಿಯನ್ನು 17 ವಿಶ್ವವಿದ್ಯಾಲಯದಲ್ಲಿ ಒಂದು ಆಗ್ತದೆ. 18 ವಿಶ್ವವಿದ್ಯಾಲಯಗಳಿಗೆ ನಮಗೆಲ್ಲ ಗೊತ್ತಿರಬಹುದು, ಇಂಡಿಯಾದಲ್ಲಿ 18 ವಿಶ್ವವಿದ್ಯಾಲಯ ಓಪನ್ ಯೂನಿವರ್ಸಿಟಿಗಳಿವೆ. ಆ ಓಪನ್ ಯೂನಿವರ್ಸಿಟಿ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, ಉಳಿದಿವೆಲ್ಲ ಸ್ಟೇಟ್ ಯೂನಿವರ್ಸಿಟಿ. ನಮಗೆ ಸ್ಟೇಟ್ ಯೂನಿವರ್ಸಿಟಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು 65 ಸಬ್ಜೆಕ್ಟ್ಗಳನ್ನ ನ್ಯಾಕ್ A+ ಪಡ್ಕೊಂಡು ಮತ್ತು UGC ಎಜುಕೇಶನ್ ಅಥಾರಿಟಿಯಿಂದ ಪರ್ಮಿಷನ್ ಅನ್ನು ತಗೊಂಡಿದ್ದೇವೆ. ಹೀಗಾಗಿ ಎಲ್ಲರೂ ತಾವೆಲ್ಲ ನಮ್ಮ ವಿಶ್ವವಿದ್ಯಾಲಯದಿಂದ ಅನುಕೂಲ ಮಾಡಿಕೊಂಡು ತಮ್ಮ ಜೀವನವನ್ನ ಸರಿಪಡಿಸಿಕೊಂಡು ಮತ್ತು ತಂದೆ ತಾಯಿಗಳಿಗೆ ಮತ್ತು ನಮ್ಮ ಕಲಿಸಿದಂತ ಗುರುಗಳಿಗೆ ಮತ್ತು ನಮ್ಮ ಹಳ್ಳಿಗೆ ಮರಿಲಾದೆ ಜೀವನವನ್ನು ಸಾಗಿಸಬೇಕಂತ ಹೇಳ್ತಾ, ಹಳ್ಳಿಯ ಈ ಶಿಬಿರವನ್ನು ತಾವೆಲ್ಲರೂ ಚೆನ್ನಾಗಿ 5 ದಿವಸಗಳ ಕಾಲ ಸರಿಯಾಗಿ ಅಟೆಂಡ್ ಆಗಿ ಎಲ್ಲ ರೀತಿಯಿಂದ ನೀವು ಸಮಾಜದ ಏನು ಅಂಗುಡೊಂಗುಗಳಿವೆ, ಏನು ಪ್ರಾಬ್ಲಮ್ಸ್ ಇವೆ ಅದನ್ನ ತಿಳ್ಕೊಂಡು ರಿಪೋರ್ಟ್ ಅನ್ನು ಮಾಡಿ ಸಬ್ಮಿಟ್ ಮಾಡಿದ್ರೆ ಅವರು ಅಸೆಸ್ ಮಾಡಿ ತಮಗೆ ಮಾರ್ಕ್ಸ್ ಅನ್ನ ಒಳ್ಳೆಯ ರೀತಿಯಲ್ಲಿ ಕೊಡ್ತಾರೆ. ಅವೆಲ್ಲ ಜಾಗೃತಿ. ಅವ್ರು ಯೂಶಲಿ ನಾವು ಸರ್ಟಿಫಿಕೇಟ್ ಆಗಿ ಓದಬಾರ್ದು. ನಾವು ಯಾವಾಗಲೂ ಕ್ವಾಲಿಟಿ ಎಜುಕೇಶನ್ ಪಡೆದ್ರೆ ನಾವು ಎಲ್ಲಾದ್ರೂ ಬರ್ಬೋದು. ಹೀಗಾಗಿ ಯಾವಾಗಲೂ ವಿದ್ಯಾರ್ಥಿಗಳು ಕ್ವಾಲಿಟಿ ಎಜುಕೇಶನ್ ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ನನ್ನ ಏನು ಸಜೆಷನ್ ಅಂತ ತಿಳ್ಕೊಬಹುದು ಮತ್ತು ಆದೇಶ ಅಂತ ತಿಳ್ಕೊಂಡು ಈ ಅವಕಾಶ ಕೊಟ್ಟಂತ ನಮ್ಮ ಸಮಾಜ ಕಾರ್ಯ ಡಿಪಾರ್ಟ್ಮೆಂಟ್ ಆದಂತ ಗುಂಜಾಳ ಅವರಿಗೆ ಧನ್ಯವಾದ ಹೇಳುತ್ತಾ, ನಮ್ಮ ಎಲ್ಲ ಹಿರಿಯರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದ ಹೇಳುತ್ತಾ ನಮ್ಮ ಮುಖ್ಯಮಂತ್ರಿ ಜೈ ಗೌರವ ಸ್ಥಾನಮಾನಗಳನ್ನ ಹೇಳಿಕೊಟ್ಟ ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಪ್ರೋತ್ಸಾಹಿಸಲಿಕ್ಕೆ ಧನ್ಯವಾದಗಳು ಸರ್.